ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಒಬ್ಬ ವಿಶೇಷವಾದ ವ್ಯಕ್ತಿ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವರು ನಮ್ಮ ಭಾರತ ದೇಶದ ಫಾದರ್ ಆಫ್ ಬಾಡಿ ಬಿಲ್ಡಿಂಗ್ ಅಂತಲೂ ಕರಿಬೋದು. ಇವರು ಕೆ ವಿ ಅಯ್ಯರ್, ಪ್ರೊಫೆಸರ್ ಕೆ ವಿ ಅಯ್ಯರ್. ಓಕೆ, ತುಂಬ ಜನ ಇವ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ. ನಾವು ತುಂಬ ಜನನ ಹೊರಗಿನವರು, ಇಂಟರ್ನ್ಯಾಷನಲ್ ಅಥವಾ ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗ್ತೀವಿ. ಅರ್ನಾಲ್ಡ್ ಆಗಲಿ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಆಗಲಿ, ಅಥವಾ ನಮ್ಮ ಸಿನಿಮಾ ರಂಗಕ್ಕೆ ಬಂದರೆ ಸಲ್ಮಾನ್ ಖಾನ್, ಸಂಜಯ್ ದತ್. ಯಾಕಂದರೆ ಮಾಸ್ ಮೀಡಿಯಾ, ಇಂಟರ್ನೆಟ್ ಇರೋದ್ರಿಂದ ಅವ್ರ ಬಗ್ಗೆ ಅಥವಾ ಸಿನಿಮಾ ನೋಡೋದ್ರಿಂದ ಅವ್ರ ಬಗ್ಗೆ ಆದಷ್ಟು ಮಾಹಿತಿ ಇದೆ. ನಮ್ಮಲ್ಲಿ ಎಷ್ಟೋ ಸಾಧಕರಿದ್ದಾರೆ, ಅವ್ರ ಬಗ್ಗೆ ಅವ್ರ ಬಗ್ಗೆ ಅಷ್ಟಾಗಿ ಅವ್ರ ಬಗ್ಗೆ ನಾವು ತಿಳ್ಕೊಳ್ತಿಲ್ಲ. ನಾವು ಹೊರಗಿನವ್ರ ಬಗ್ಗೆ ನೋಡಿ ತುಂಬ ಇನ್ಸ್ಪೈರ್ ಆಗ್ತಿದ್ವಿ. ನಮ್ಮಲ್ಲಿ ಸುಮಾರು ಜನ ಇರೋದನ್ನ ನಾವು ಮರೆತು ಹೋಗ್ತಾ ಇದೀವಿ. ಅವ್ರನ್ನ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಎಷ್ಟೋ ಜನ ಸಾಧಕರಿದ್ದಾರೆ, ಅವರ ಬಗ್ಗೆ ಸ್ವಲ್ಪ ಮಾತಾಡೋಣ. ಕೆ ವಿ ಅಯ್ಯರ್, ಪ್ರೊಫೆಸರ್ ಕೆ ವಿ ಅಯ್ಯರ್. ಕೆ ವಿ ಅಂದರೆ ಕೋಲಾರದವರು, ಕೋಲಾರಲ್ಲಿ ಹುಡ್ತಾರೆ. ಅದಾದಮೇಲೆ 7ನೇ ವರ್ಷಕ್ಕೆ ಅವರು ಬೆಂಗಳೂರಿಗೆ ಬರ್ತಾರೆ. ಅವ್ರು ಹುಟ್ಟಿದ್ದು 1897. ಅವರು ಮರಣ 1980, ಅಂದರೆ ಸರಿಸುಮಾರು 83 ವರ್ಷ ಕಾಲಘಟ್ಟದಲ್ಲಿ ಬದುಕಿರ್ತಾರೆ ಕೆ ವಿ ಅಯ್ಯರ್ ಅಂತ. ಇವ್ರು ಯಾಕಪ್ಪ ನಾನು ಪ್ರೊಫೆಸರ್ ಇಂಡಿಯನ್ ಬಾಡಿ ಬಿಲ್ಡಿಂಗ್, ಫಾದರ್ ಆಫ್ ಇಂಡಿಯನ್ ಬಾಡಿ ಬಿಲ್ಡಿಂಗ್ ಅಂತ ಕರಿತೀನಿ ಅಂತಂದರೆ, ಇವರು ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದು ಸೇವೆ ಅಪಾರವಾದದ್ದು. ಇವರು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಇದ್ದರು. ಕೆಲವೊಂದು ಮಾಹಿತಿ ನನಗೆ ಗೊತ್ತಿದೆ, ಅದ್ರ ಬಗ್ಗೆ ನಿಮ್ಮಲ್ಲಿ ನಾನು ಹಂಚ್ಕೊತೀನಿ. ಬೆಂಗಳೂರಿನಲ್ಲಿ ಫಸ್ಟ್ ಜಿಮ್ ಅಂತ ಓಪನ್ ಮಾಡಿದ್ದು ಇವರೇ. 1922, 1922 ಅಲ್ಲೇ ಒಂದು ಜಿಮ್ ಓಪನ್ ಮಾಡ್ತಾರೆ. ಅದು ಸುಲ್ತಾನ್ ಪ್ಯಾಲೇಸ್ ಹತ್ರ ಬೆಂಗಳೂರಿನಲ್ಲಿ. ಅದಾದಮೇಲೆ 1944 ಜೆ ಸಿ ರೋಡಲ್ಲೇ ಹರ್ಕ್ಯುಲಸ್ ಜಿಮ್ ಅಂತ ಓಪನ್ ಮಾಡ್ತಾರೆ. ಅದು ಸುಮಾರು ವರ್ಷಗಳ ಕಾಲ ಆ ಜೆ ಸಿ ರೋಡಲ್ಲಿ ಆ ಜಿಮ್ ಇರುತ್ತೆ. ನಿಮ್ಮ ತಂದೆಯವರು ಬೆಂಗಳೂರಿನಲ್ಲಿ, ಮೂಲಭೂತವಾಗಿ ಬೆಂಗಳೂರಲ್ಲಿ ಇದ್ದವರು, ನಿಮ್ಮ ತಂದೆಯವರಿಗೆ ಅಥವಾ ತಾತಂದಿರಿಗೆ ಕೇಳಿದ್ರೆ ಅಲ್ಲಿ ಜೆ ಸಿ ರೋಡಲ್ಲಿ ಒಂದು ಹರ್ಕ್ಯುಲಸ್ ಜಿಮ್ ಇತ್ತು ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ. ಓಕೆ, ಇವರು ಯಾಕೆ ಪ್ರೊಫೆಸರ್ ಅಂತಂದರೆ, ಇವರಿಗೆ ಡಾಕ್ಟ್ರೇಟ್, ಇವರಿಗೆ ಅಷ್ಟೊಂದು ಫಿಟ್ನೆಸ್ ಬಗ್ಗೆ ಬುಕ್ ಬರೆದಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಇವ್ರದ್ದು ಸಾಧನೆ ಮೈಸೂರು ಮಹಾರಾಜರಿಗೆ ಟ್ರೈನ್ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ ಹರ್ಕ್ಯುಲಸ್ ಜಿಮ್ ಇದ್ದಾಗ ಅಲ್ಲಿ ಎಷ್ಟೋ ಸಾವಿರಾರು ಜನಕ್ಕೆ ಹುಡುಗರಿಗೆ ಟ್ರೈನ್ ಮಾಡಿದ್ದಾರೆ. ಪ್ರೊಫೆಸರ್ ಕೆ ವಿ ಅಯ್ಯರ್ ಅವರ ಫಿಸಿಕ್ ಹೆಂಗಿತ್ತು ಅಂದರೆ, ಒಂದು ಕಡೆ ಹೇಳ್ತಾರೆ ಇಂಡಿಯಾದಲ್ಲೇ ಪರ್ಫೆಕ್ಟ್ ಡೆವಲಪ್ಡ್ ಮ್ಯಾನ್ ಅಂತ. ಯಾಕಂತಂದರೆ ನನಗೆ ಗೊತ್ತಿದ್ದಂಗೆ ಅವರು ಒಬ್ಬ ಪ್ಯೂರ್ ವೆಜಿಟೇರಿಯನ್. ಕೆ ವಿ ಅಯ್ಯರ್ ಅವರು ಪ್ಯೂರ್ ವೆಜಿಟೇರಿಯನು. ಅವರ ಬೈಸೆಪ್ಸ್ ಆರ್ಮ್ ಸೈಜು 17 ಇಂಚಸ್. ಓಕೆ, 17 ಇಂಚಸ್. ಯಾಕೆ ಪರ್ಫೆಕ್ಟ್ ಅಂತ ಹೇಳ್ತೀನಿ ಅಂದರೆ, ನನಗೆ ಗೊತ್ತಿದ್ದಂಗೆ ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದೆ, ಆರ್ಮ್ ಸೈಜು, ಅವರ ನೆಕ್ಕು ಮತ್ತು ಅವರ ಕಾಫು 17 ಇತ್ತು ಅಂತೆ. ಹಾಗಾಗಿ ಅವರು ಪರ್ಫೆಕ್ಟ್ ಅಂತ ಒಂದು ಸಿಮೆಂಟ್ರಿಯಾಗಿ ಅದನ್ನು ಹೇಳ್ತಿದ್ರು. ಓಕೆ, ಸೊ ಅದಾದಮೇಲೆ ಅವರು ಅವ್ರು ಬರೆದಿದ್ದಂಥ ಪುಸ್ತಕ 1930, 1930 ಮಸಲ್ ಕಲ್ಟ್ ಅಂತ ಬರೀತಾರೆ. ಅದಾದಮೇಲೆ ಏನದು ಕರೆಕ್ಟು, ಈ ಅಮೆರಿಕದಲ್ಲಿ ಇತ್ತು ಒಂದು ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ ಇತ್ತು. ನಾನು ಒಂದು ನೋಡಿದ್ದೀನಿ, ತುಂಬ ಹಳೆಯ ಮ್ಯಾಗ್ಝಿನು, ತುಂಬ ಹಳೆಯದು. ಅಂದರೆ ನಾನು 50, 60, 70 ಹಳೆಯ ಮ್ಯಾಗ್ಝಿನ್ ಕೆಲವು ಕಲೆಕ್ಷನ್ ಇಟ್ಟಾಗ ನೋಡಿದೆ, ಹೆಲ್ತ್ ಆ್ಯಂಡ್ ಸ್ಟ್ರೆಂತ್ ಅಂತ. ಆ ಮ್ಯಾಗ್ಝಿನಲ್ಲಿ ಅವರ ಫೋಟೋ ಮತ್ತು ಆರ್ಟಿಕಲ್ಲು ಆ ಕಾಲಘಟ್ಟದಲ್ಲಿ ಬರೋದಂದರೆ ಲೆಕ್ಕ ಹಾಕ್ಕೊಳ್ಳಿ, ಹೌ ಫೇಮಸ್ ಹೀ ವಾಸ್, ಎಷ್ಟು ಫೇಮಸ್ ಇದ್ರು ಅಂತ, ಅವರ ನಾಲೆಜ್ ಎಷ್ಟಿತ್ತು ಅಂತ. ಅದಾದಮೇಲೆ ಸೂಪರ್ ಮ್ಯಾನ್ ಅಂತ ಒಂದು ಇಂಟರ್ನ್ಯಾಷನಲ್ ಮ್ಯಾಗ್ಝಿನಲ್ಲಿ ಅವ್ರ ಬಗ್ಗೆ ಆರ್ಟಿಕಲ್, ಫೋಟೋಸ್ ಎಲ್ಲ ಬರ್ತಾಯಿತ್ತು. ಸೊ ಅಲ್ಲಿ ಅವರು ಡಿಸ್ಕ್ರೈಬ್ ಮಾಡಿದ್ದು ಇಂಡಿಯಾಸ್ ಪರ್ಫೆಕ್ಟ್ ಡೆವಲಪ್ಡ್ ಮ್ಯಾನ್ ಅಂತ. ಓಕೆ, ಸೊ ಇದಾದಮೇಲೆ ಅವರು ಟಿ ಪಿ ಕೈಲಾಸಂ ಇದ್ದಾರಲ್ಲ ಸಾಹಿತಿಗಳು, ಅವರ ಜೊತೆಗೆ ಒಂದು ಒಳ್ಳೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ರು. ಫ್ರೆಂಡ್ಸ್ ಇದ್ದರು ಅವರಿಬ್ಬರು. ಅವರ ಸಂಪರ್ಕದಿಂದ ಅವ್ರಿಗೆ ಇನ್ಸ್ಪೈರ್ ಆಗಿ ಇವರು ತುಂಬ ಕಥೆಗಳು ಬರೀತಾರೆ. ಕನ್ನಡದು ರೂಪದರ್ಶಿ, ಶಾಂತಲಾ, ಲೀನಾ, ಸಂಯುದತ್ತ, ಏಕಲವ್ಯ, ಸಾಯದ ಮನೆ ಅಂತ ಇನ್ನೂ ಸುಮಾರು ಕಥೆಗಳನ್ನ ಅವರು ಬರೀತಾರೆ. ಓಕೆ, ಸೊ
ನಾವು ಯಾರ್ಯಾರನ್ನೋ ಇನ್ಸ್ಪೈರ್ ಆಗ್ತೀವಿ, ಯಾರ್ಯಾರನ್ನೋ ನೋಡಿ ವಾವ್ ಅಂತೀವಿ. ನಮ್ಮ ಕರ್ನಾಟಕದಲ್ಲಿರುವಂಥ ನಮ್ಮ ಜನನ ನಾವು ನೋಡಿ ಸ್ವಲ್ಪ ನಾವು ಇನ್ಸ್ಪೈರ್ ಆಗೋಣ. ಕೆ ವಿ ಅಯ್ಯರ್ ಬಗ್ಗೆ ಈಸ್ ಎ ಪ್ಯೂರ್ ವೆಜಿಟೇರಿಯನ್ ಬಾಡಿ ಬಿಲ್ಡರ್ ನಾನು ಕೇಳ್ಪಟ್ಟಂಗೆ. ಆ ಟೈಮಲ್ಲೇ ನಿಮಗೆ ಯಾವುದೇ ರೀತಿ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ಅಥವಾ ನಮಗೆ ಇವಾಗ ಸಿಗುವಂಥ ಇಂಟರ್ನೆಟ್ಟಲ್ಲೇ ಆಕ್ಸೆಸ್, ನಮಗೆ ಯಾವುದೇ ಥರದ ಒಂದು ನಾಲೆಜ್ ಅಂದರೆ ಹಿಂಗೆ ಸಿಗುತ್ತೆ ನಮಗೆ ಇಂಟರ್ನೆಟ್ಟಲ್ಲಿ. ಒಂದು ಗೂಗಲ್ ಮಾಡಿದ್ರೆ ನಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇನ್ಫಾರ್ಮೇಷನ್ ಅಷ್ಟು ಇರಲಿಲ್ಲ ಆ ಟೈಮಲ್ಲಿ. ಅವ್ರು ಅಷ್ಟು ವೆಲ್ ಡೆವಲಪ್ ಫಿಸಿಕ್ಕು, ಎಕ್ಸಸೈಸ್ ಬಗ್ಗೆ ಅಷ್ಟು ರಿಸರ್ಚ್ ಮಾಡಿದಂಥ ವ್ಯಕ್ತಿ. ಆ್ಯಂಡ್ ಅವ್ರದ್ದು ಫೋಟೋಗ್ರಾಫ್ ಎಲ್ಲ ನೋಡ್ಬೇಕು, ಸಕ್ಕತ್ತಾಗಿತ್ತು. ಇವ್ರ ಬಗ್ಗೆ, ನಮ್ಮ ಕರ್ನಾಟಕದ ಜನದ ಬಗ್ಗೆ, ನಮ್ಮ ಜನ ಬಗ್ಗೆನೂ ನಾವು ಸ್ವಲ್ಪ ತಿಳ್ಕೊಳ್ಳೋಣ, ಓಕೆನಾ? ಇನ್ನೊಂದು ಮಾತು ಹೇಳ್ತೀನಿ. ಕರ್ನಾಟಕದಲ್ಲೇ ಬಾಡಿ ಬಿಲ್ಡಿಂಗಲ್ಲೇ, ನಮ್ಮ ಇಂಡಿಯಾದಲ್ಲೇ ಬಾಡಿ ಬಿಲ್ಡಿಂಗಲ್ಲೇ ಮೊದಲನೆಯ ಮಿಸ್ಟರ್ ವರ್ಲ್ಡ್ ಯಾರು ಗೊತ್ತಾ? ನಮ್ಮ ಕರ್ನಾಟಕದವರು. ನಮ್ಮ ಕರ್ನಾಟಕದವರು 1991 ಅನ್ಸುತ್ತೆ, ರೈಮಂಡ್ ಡಿಸೋಜಾ ಅಂತ, ಮಂಗಳೂರಿನವರು. ಈಸ್ ಅ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಈಸ್ ದ ಫಸ್ಟ್ ಎವರ್ ಇಂಡಿಯನ್ ಟು ಗೆಟ್ ಮಿಸ್ಟರ್ ವರ್ಲ್ಡ್ 1991 ಅನ್ಸುತ್ತೆ. ರೈಮಂಡ್ ಡಿಸೋಜಾ ಅವರು ಮಂಗಳೂರಿನವರು. ನಾವು ಅವ್ರ ಬಗ್ಗೆ ಎಲ್ಲ ಯಾರು ಅಷ್ಟು ಬಗ್ಗೆ ನಾವು ಇವಾಗ ಎಷ್ಟೋ ಜನ ಫಿಟ್ನೆಸ್ಸಲ್ಲಿ ಇದ್ದಾರೆ ಹುಡುಗರು. ಅವರು ಅವ್ರದ್ದೇ ಒಂದು ಕಲ್ಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಕಲ್ಟ್ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಗುಡ್, ತಪ್ಪೇನಿಲ್ಲ. ಬಟ್ ಈ ಹಿಂದೆ ಎಷ್ಟೋ ಜನ ಸಾಧಕರು ಇದ್ರು, ಸಾಧನೆ ಮಾಡಿದವರು ಇದ್ರು. ಅವ್ರ ಬಗ್ಗೆನೂ ನಾವು ಸ್ವಲ್ಪ ಮೆಲುಕು ಹಾಕೋಣ, ಅವ್ರಿಗೊಂದು ಗೌರವ ಸೂಚಿಸೋಣ. ಸೊ ಅದರ ಉದ್ದೇಶವಾಗಿ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು. ತುಂಬ ಫೋಟೋಗ್ರಾಫ್ ಕೆ ವಿ ಅಯ್ಯರ್ ಬಗ್ಗೆ ನಾನು ತೋರಿಸಿದ್ದೀನಿ. ವೆರಿ ಎಕ್ಸಲೆಂಟ್ ಬಾಡಿ ಬಿಲ್ಡರ್. ನೋಡಿ ಆ ಕಾಲಘಟ್ಟದಲ್ಲಿ ಹೇಗಿದ್ರು ಅಂತ, ಸಖತ್ತಾಗಿದ್ರು ಅಂತ. ಸೊ ನನ್ನ ಯಾರು ಫಾಲೋ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ, ಅವ್ರಿಗೆ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ. ನಿಮಗೂ ಇವರ ಬಗ್ಗೆ, ಕೆ ವಿ ಅಯ್ಯರ್ ಬಗ್ಗೆ ಗೊತ್ತಾಗಲಿ ಅಂತ. ಅವ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ಸುಮಾರು ಗೂಗಲಲ್ಲಿ ಮಾಡಿದ್ರೆ ಅವ್ರ ಬಗ್ಗೆ ಫೋಟೋಗ್ರಾಫ್ಸು, ಅವ್ರ ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ. ಇನ್ನೂ ಅವ್ರ ಬಗ್ಗೆ ಮಾಹಿತಿ ನೀವು ಕಲೆಕ್ಟ್ ಮಾಡ್ಕೊಬೋದು. ಎನಿವೇಸ್, ಥ್ಯಾಂಕ್ ಯು.